ಈ ವಿಡಿಯೋ ಒಂದು ಭಾವನಾತ್ಮಕ ಪ್ರೇಮ ಕಥೆ. ಕಾಲೇಜಿನಲ್ಲಿ ಆರಂಭವಾದ ಒಂದು ಪ್ರೀತಿ 10 ವರ್ಷಗಳ ನಂತರ ಮತ್ತೆ ಹೇಗೆ ಎದುರಾಗುತ್ತದೆ ಎಂಬುದನ್ನು ಈ ಕಥೆಯಲ್ಲಿ ನೀವು ನೋಡ್ಬೋದು. ನಿಜವಾದ ಪ್ರೀತಿ ಸಮಯ ಕಳೆದರೂ ಮರೆಯಾಗುವುದಿಲ್ಲ. ಈ ಕಥೆನ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಕಾಲೇಜಿನಲ್ಲಿ ಆದಿತ್ಯ ಅನ್ನೋ ಒಬ್ಬ ಹುಡುಗ ಓದ್ತಾ ಇದ್ದ. ಅವನು ತುಂಬ ಕಾಮ್ ಮತ್ತು ಸಿನ್ಸಿಯರ್ ಆಗಿದ್ದ. ಅದೇ ಕಾಲೇಜಿನಲ್ಲಿ ಮೀರಾ ಅನ್ನೋ ಒಬ್ಬ ಹುಡುಗಿ ಓದ್ತಾ ಇರ್ತಾಳೆ. ಮೀರಾ ತುಂಬ ಚೇರ್ಫುಲ್ ಮತ್ತು ಫ್ರೆಂಡ್ಲಿ ಹುಡುಗಿ. ಮೊದಲಿಗೆ ಅವರು ಸ್ಟ್ರೇಂಜರ್ ಆಗಿದ್ದರು. ಆದರೆ ಒಂದು ದಿನ ಲೈಬ್ರರಿಯಲ್ಲಿ ಅವರ ಮೊದಲ ಮಾತು ಶುರು ಆಗುತ್ತೆ. ಚಿಕ್ಕ ಮಾತು ನಿಧಾನವಾಗಿ ಫ್ರೆಂಡ್ಶಿಪ್ ಆಗುತ್ತದೆ. ಪ್ರತಿದಿನ ಒಟ್ಟಿಗೆ ಕ್ಲಾಸ್ಗೆ ಹೋಗುವುದು, ಒಟ್ಟಿಗೆ ಕ್ಯಾಂಟೀನ್ನಲ್ಲಿ ಟೀ ಕುಡಿಯುವುದು, ಒಟ್ಟಿಗೆ ಪ್ರಾಜೆಕ್ಟ್ ಮಾಡುವುದು, ಹೀಗೆ ಅವರ ಫ್ರೆಂಡ್ಶಿಪ್ ಪ್ರೀತಿಯಾಗಿ ಮಾರ್ಪಡುತ್ತದೆ. ಒಂದು ದಿನ ಆದಿತ್ಯ ತನ್ನ ಮನಸ್ಸಿನ ಮಾತನ್ನು ಮೀರಾಗೆ ಹೇಳ್ತಾನೆ. ಮೀರಾ, ನಿನ್ನ ಜೊತೆ ಇದ್ದಾಗ ನನ್ನ ಜೀವನ ತುಂಬ ಹ್ಯಾಪಿಯಾಗಿರುತ್ತದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಮೀರಾ ನಗುತ್ತಾ ಹೇಳುತ್ತಾಳೆ, ನನಗೂ ನೀನು ತುಂಬ ಇಷ್ಟ. ಆ ದಿನ ಅವರ ಲವ್ ಸ್ಟೋರಿ ಶುರುವಾಗುತ್ತೆ. 3 ವರ್ಷ ಅವರು ತುಂಬ ಸಂತೋಷವಾಗಿ ಇರ್ತಾರೆ. ಆದರೆ ಒಂದು ದಿನ ಮೀರಾ ಮನೆಯಲ್ಲಿ ಪ್ರಾಬ್ಲಮ್ ಬರುತ್ತೆ. ಅವಳ ಫ್ಯಾಮಿಲಿ ಸಡನ್ ಆಗಿ ಸಿಟಿ ಚೇಂಜ್ ಮಾಡಬೇಕಾಗತ್ತೆ. ಮೀರಾಗೆ ಆದಿತ್ಯನನ್ನು ಬಿಟ್ಟು ಹೋಗಬೇಕಾಗತ್ತೆ. ಕೊನೆಯ ದಿನ ಅವರು ಪಾರ್ಕ್ನಲ್ಲಿ ಭೇಟಿ ಆಗ್ತಾರೆ. ಮೀರಾ ಕಣ್ಣಲ್ಲಿ ಕಣ್ಣೀರು ಇಟ್ಟು ಹೇಳ್ತಾಳೆ, ನಾನು ಹೋಗಬೇಕು, ಆದರೆ ನಿನ್ನನ್ನು ನಾನು ಎಂದಿಗೂ ಮರೆಯಲ್ಲ. ಆದಿತ್ಯ ಕೂಡ ಹೇಳ್ತಾನೆ, ನಾವು ಒಂದು ದಿನ ಮತ್ತೆ ಭೇಟಿಯಾಗುತ್ತೇವೆ. ಆ ನಂತರ ಅವರು ಬೇರೆ ಬೇರೆ ಜೀವನದಲ್ಲಿ ಬ್ಯುಸಿ ಆಗ್ತಾರೆ. 10 ವರ್ಷಗಳು ಕಳೆಯುತ್ತವೆ. ಒಂದು ದಿನ ಆದಿತ್ಯ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿರ್ತಾನೆ. ಆ ಸಮಯದಲ್ಲಿ ಒಬ್ಬ ಮಹಿಳೆ ಅವನ ಮುಂದೆ ನಿಂತಿರ್ತಾಳೆ. ಅವನು ಗಮನಿಸಿ ನೋಡಿದಾಗ ಅದು ಮೀರಾ ಆಗಿರ್ತಾಳೆ. ಅವರು ಇಬ್ಬರು ಶಾಕ್ ಆಗ್ತಾರೆ. 10 ವರ್ಷಗಳ ನಂತರ ಮತ್ತೆ ಭೇಟಿಯಾಗ್ತಾರೆ. ಅವರು ತುಂಬ ಹೊತ್ತು ಕುಳಿತು ಹೆಚ್ಚು ಮಾತನಾಡ್ತಾರೆ. ಜೀವನದಲ್ಲಿ ಏನಾಯಿತು, ಎಲ್ಲಿ ಇದ್ದರು ಎಲ್ಲ ಹೇಳಿಕೊಳ್ತಾರೆ. ಕೊನೆಯಲ್ಲಿ ಮೀರಾ ನಗುತ್ತಾ ಕೇಳ್ತಾಳೆ, ನೀನು ನನ್ನನ್ನು ಇನ್ನೂ ನೆನ್ಪಿಟ್ಕೊಂಡಿದೀಯಾ? ಆದಿತ್ಯ ಹೇಳ್ತಾನೆ, ಕೆಲವು ಪ್ರೀತಿಗಳು ಸಮಯ ಕಳೆದರೂ ಹೃದಯದಿಂದ ಹೋಗುವುದಿಲ್ಲ. ಆ ಕ್ಷಣ ಅವರಿಗೆ ಗೊತ್ತಾಗುತ್ತೆ, ನಿಜವಾದ ಪ್ರೀತಿ ಸಮಯ ಕಳೆದ್ರೂ ಕೂಡ ಮರೆಯೋದಕ್ಕಾಗತ್ತಾ? ನಿಜವಾದ ಪ್ರೀತಿ ಸಮಯ ಕಳೆದರೂ ಕೂಡ ಮರೆಯಲಾಗುವುದಿಲ್ಲ. ಈ ಕಥೆಯನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.